ರಾಜ್ಯ ಕಾಂಗ್ರೆಸ್ನಲ್ಲಿ ಭರ್ಜರಿ ವಿದ್ಯಮಾನಗಳು ನಡೀತಾ ಇವೆ. ಪ್ರತಿಯೊಬ್ಬ ಸಚಿವರ ಜೊತೆ ಕೂಡ ಸುರ್ಜೇವಾಲಾ ನಡೆಸುತ್ತಿರುವಂತಹ ಪ್ರತ್ಯೇಕ ಸಭೆ ಸಂಚಲನ ಮೂಡಿಸಿದೆ. ಅದರಲ್ಲೂ ಹಿರಿಯ ಸಚಿವರು ಮುಂದಿಟ್ಟಿರುವಂತಹ ಹೈಕಮಾಂಡ್ಗೆ ಇಕ್ಕಟ್ಟಿಗೆ ಸಿಲುಕಿಸ್ತಾ ಇರುವಂತದ್ದು ಆ ಎಲ್ಲ ವಿಚಾರ. ಕೆಲ ಸಚಿವರ ವಿರುದ್ಧ ಅಂತೂ ಸುರ್ಜೇವಾಲಾ ಗರಂ ಆಗಿದ್ದಾರೆ. ಈ ಕುರಿತ ಸ್ಪೆಷಲ್ ರಿಪೋರ್ಟ್ ಇಲ್ಲಿದೆ. ಶಾಸಕರಾಯಿತು, ಸಚಿವರ ಜೊತೆ ಸುರ್ಜೇವಾಲಾ ಹಾಸ್ಪಿಟಾಲಿಟಿ ಕ್ಷೇತ್ರದಲ್ಲಿ ಜಾಗತಿಕ ವೃತ್ತಿಯ ಕನಸು ಇದೆಯಾ? ಜಾಗತಿಕ ಅಧ್ಯಯನ ಉದ್ಯೋಗ ಅವಕಾಶಗಳೊಂದಿಗೆ ಭಾರತದ ನಂಬರ್ 1 IIHM ನಲ್ಲಿ ಓದಿ. ಪ್ರವೇಶ ಆರಂಭವಾಗಿದೆ, ಈಗಲೇ ಸೇರಿ. ಮೀಟಿಂಗ್ ಸಭೆಯಲ್ಲಿ ಕೇಳಿಬಂತು ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆಯ ಕೂಗು. ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಸದ್ಯ ಸಚಿವರ ಮೌಲ್ಯಮಾಪನಕ್ಕೆ ಕುಳಿತಿದ್ದಾರೆ. ನಿನ್ನೆ ಕೆಲವು ಸಚಿವರ ಜೊತೆಗೆ 1-to-1 ಮೀಟಿಂಗ್ ಮಾಡಿದ್ದಾರೆ. ನಿನ್ನೆಯ ಸಭೆಯಲ್ಲಿ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆಯ ಕೂಗು ಕೇಳಿ ಬಂದಿರೋದು ಮತ್ತೊಂದು ಆಟಕ್ಕೆ ಕೌಂಟ್ ಡೌನ್ ಹೇಳದಂತಿದೆ. ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಬಗ್ಗೆ ಸತೀಶ್ ಜಾರಕಿಹೊಳಿ ಪ್ರಸ್ತಾಪ. ರಣದೀಪ್ ಸಿಂಗ್ ಸುರ್ಜೇವಾಲಾ 1-to-1 ಮೀಟಿಂಗ್ ಶುರು ಮಾಡಿದ್ದೆ ಸಚಿವ ಸತೀಶ್ ಜಾರಕಿಹೊಳಿಯಿಂದ. ಸುರ್ಜೇವಾಲಾರ ಮೊದಲ ಸಭೆಯಲ್ಲೇ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಕೂಗು ಕೇಳಿಬಂದಿದೆ. ಬೆಳಗಾವಿ ಸಾಹುಕಾರ್ ಸತೀಶ್ ಜಾರಕಿಹೊಳಿ ಪಕ್ಷ ಸಂಘಟನೆ ವಿಚಾರ ಮುಂದಿಟ್ಟು ಡಿಕೆ ಶಿವಕುಮಾರ್ ಅವರ ಕೆಪಿಸಿಸಿ ಕುರ್ಚಿಗೆ ಡೈನಮೈಟ್ ಇಟ್ಟಿದ್ದಾರೆ. ಒಬ್ಬರೇ ಹಲವು ಹುದ್ದೆಗಳಲ್ಲಿರೋದ್ರಿಂದ ಸಮಸ್ಯೆ ಆಗ್ತಿದೆ. ಮುಂದೆ ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಬರ್ತಿದೆ. ಈಗಿನಿಂದಲೇ ಕಾಂಗ್ರೆಸ್ ಪಕ್ಷ ಸಂಘಟನೆ ಆಗಬೇಕು. ತಳಮಟ್ಟದಲ್ಲಿ ಸಂಘಟನೆ ಆದ್ರೆ ಸೀಟ್ ಗೆಲ್ಲೋಕೆ ಸಾಧ್ಯವಾಗಲಿದೆ. ಒಬ್ಬರೇ ಹಲವು ಹುದ್ದೆಗಳಲ್ಲಿರೋದ್ರಿಂದ ಪಕ್ಷ ಸಂಘಟನೆಗೆ ಕಷ್ಟ ಆಗ್ತಾ ಇದೆ. ಇಲಾಖೆ ಕಡೆಗೂ ಗಮನ ಕೊಡೋಕ್ ಸಾಧ್ಯ ಆಗ್ತಿಲ್ಲ. ಇತ್ತ ಪಕ್ಷ ಸಂಘಟನೆ ಕಡೆಗೂ ನೋಡ್ಲಾಗಲ್ಲ. ಹಾಗಾಗಿ ನಮ್ಮ ಅಭಿಪ್ರಾಯ ಬದಲಾವಣೆ ಒಳ್ಳೆಯದು. ಮಲ್ಲಿಕಾರ್ಜುನ ಖರ್ಗೆ ಅವ್ರ ಮುಂದೇನೋ ಹೇಳಿದ್ದೀನಿ, ರಾಹುಲ್ ಗಾಂಧಿ ಅವರಿಗೂ ಈ ಬಗ್ಗೆ ವಿವರಿಸಿದೀವಿ. ಹೀಗಂತ ಸತೀಶ್ ಜಾರಕಿಹೊಳಿ ಸುರ್ಜೇವಾಲಾ ಮುಂದೆ ಹೇಳಿದ್ದಾರೆ. ಇನ್ನು ಸಭೆ ಬಳಿಕ ಮಾತನಾಡಿದ ಸತೀಶ್ ಜಾರಕಿಹೊಳಿ ಪಕ್ಷ ಸಂಘಟನೆ ಬಗ್ಗೆ ಚರ್ಚಿಸಿಯೇ ಇಲ್ಲ ಅಂತ ಹೇಳಿದ್ದಾರೆ. ಪಕ್ಷದ ಬಗ್ಗೆ ಚರ್ಚೆ ಆಗಿಲ್ಲ. ಮುಂದಿನ ಸಾರಿ ಅದಕ್ಕೆ ಬೇರೆ ಟೈಮ್ನಾಗ ಮಾತಾಡ್ತೀವಿ. ಸರ್, ತಾವೇನೋ ವೈಯಕ್ತಿಕವಾಗಿ ಸಂಘಟನಾತ್ಮಕ ವಿಚಾರ ಮಾತಾಡಿದ್ರ? ತಮ್ಮ ಮನಸ್ಸಿನ ಆಸೆ ಏನಾದರೂ? ಇಲ್ಲ, ಮಾತಾಡ್ಬೇಕಂದ್ರೆ ನೆಕ್ಸ್ಟ್ ಟೈಮ್ ಮಾತಾಡ್ತೀನಿ. ಈ ಸಲ ಮಾತಾಡ್ಲಿಕ್ಕಾಗಿಲ್ಲ, ನೆಕ್ಸ್ಟ್ ಟೈಮ್ ಮಾತಾಡ್ತೀನಿ. ಸತೀಶ್ ಜಾರಕಿಹೊಳಿ ಬಳಿಕ ಸಚಿವ SS ಮಲ್ಲಿಕಾರ್ಜುನ ಸುರ್ಜೇವಾಲಾ ಜೊತೆಗೆ ಮಾತುಕತೆ ನಡೆಸಿದ್ರು. ಈ ವೇಳೆ ರಾಜ್ಯ ಕೈ ಉಸ್ತುವಾರಿ ಮಲ್ಲಿಕಾರ್ಜುನ್ ಕಾರ್ಯವೈಖರಿ ಬಗ್ಗೆ ಅಸಮಾಧಾನ ಹೊರಹಾಕಿದ್ದಾರೆ. ಮಲ್ಲಿಕಾರ್ಜುನ್, ನಿಮ್ಮೇಲೆಯೇ ಹಲವು ಆರೋಪಗಳಿವೆ. ಶಾಸಕರಿಗೆ ಸರಿಯಾಗಿ ಸ್ಪಂದಿಸಲ್ಲ. ವಿಧಾನಸೌಧದ ಕಚೇರಿಯಲ್ಲೂ ನೀವು ಹೆಚ್ಚು ಸಿಗೋದಿಲ್ಲ. ಹಾಗೆ ನಿಮ್ಮ ಇಲಾಖಾ ಕೆಲಸಗಳು ಬಹಳ ನಿಧಾನ ಇದೆಯಂತೆ. ಕಾರ್ಯಯೋಜನೆಗಳಲ್ಲೂ ಶಾಸಕರಿಗೆ ನಿಮ್ಮ ಮೇಲೆ ಬೇಸರ ಇದೆ. ಹಲವು ಶಾಸಕರು ನಿಮ್ಮ ವಿರುದ್ಧ ದೂರು ನೀಡಿದ್ದಾರೆ. ನೀವು ಹಿರಿಯರಿದ್ದೀರಿ, ತಪ್ಪುಗಳನ್ನು ಸರಿಪಡಿಸಿಕೊಳ್ಳಿ ಅಂತ ಸುರ್ಜೇವಾಲಾ ಮಲ್ಲಿಕಾರ್ಜುನ್ ಅವರಿಗೆ ಸಲಹೆ ನೀಡಿದ್ದಾರೆ. ಇಷ್ಟೇ ಅಲ್ಲ, ಸಚಿವ ಬೋಸರಾಜು, ಸಂತೋಷ್ ಲಾಡ್ ಹಾಗೂ ಮಧು ಬಂಗಾರಪ್ಪ ಸೇರಿದಂತೆ ಕೆಲ ಸಚಿವರ ಕಾರ್ಯವೈಖರಿ ಬಗ್ಗೆ ಸುರ್ಜೇವಾಲಾ ಮಾಹಿತಿ ಪಡ್ಕೊಂಡಿದ್ದಾರೆ. ಸಚಿವ ಬೋಸರಾಜು ಜೊತೆಗಿನ ಮಾತುಕತೆ ವೇಳೆ ಶಾಸಕರ ದೂರಿನ ಬಗ್ಗೆ ಚರ್ಚಿಸಿದ್ದಾರೆ. 7-8 ಶಾಸಕರು ಒತ್ತಡ ತರ್ತಿರೋದಾಗಿ ಹೇಳಿದ್ದಾರೆ. ಇತ್ತ ಸಚಿವ ಮಧು ಬಂಗಾರಪ್ಪರ ಶಿಕ್ಷಣ ಇಲಾಖೆ ಕಾರ್ಯವೈಖರಿ ಬಗ್ಗೆನೂ ಪ್ರಶ್ನಿಸಿದ್ದಾರೆ. ಅನಿಲ್ ಕಲ್ಕೆರೆ, TV9 ಬೆಂಗಳೂರು.